ಯಾಕಂದ್ರೆ ಸುಮ್ಮನೆ ಅದರಲ್ಲಿ ದುಡ್ಡು ಕೆಲವರು ಲೈಕ್ ಆಡ್ಲಿಕ್ಕೆ ಅಂತ ದುಡ್ಡು ಹಾಕ್ತಾರೆ. ಸೊ ಅದರಲ್ಲಿ ಆಗುವ ಡಿಸ್ಅಡ್ವಾಂಟೇಜ್ ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ಹಾಕಿ ನಾಳೆ ಲಾಸ್ ಅಲ್ಲಿ ಬಿದ್ದು ಅವರಿಗೆ ಸೂಸೈಡ್ ಮಾಡೋ ತರ ಎಲ್ಲ ಅವರೇ ಅವರ ಜೀವನ ಕಳೆದುಕೊಳ್ತಾರೆ ಅದರಲ್ಲಿ. ಬೀದಿ ಬರಕ್ಕೆ ಬೇಗ ದಾರಿ ಅದು. ಈಗ ಆಕ್ಟರ್ಸ್ ಗಳಾಗಿರ್ಬೋದು, ಅವರಿಗೆ ದುಡ್ಡು ಕೊಡ್ತಾರೆ, ಅವ್ರಿಗೆ ಹಿಂಗ್ ₹1 ಹಾಕಿ ನೀವು ಡೆಪಾಸಿಟ್ ಮಾಡಿ ಆಡಿ 50,000 ಗೆಲ್ಬೋದು 70,000 ಗೆಲ್ಬೋದು ಅಂತ ಹೇಳ್ತಾರೆ. ಬಟ್ ಆ ಆಟ ನಾವು ಸ್ವಂತ ದುಡ್ಡು ಹಾಕಿದಾಗ ಕಳ್ಕೊಂತ ಹೋದಾಗ ನಾವೇನ್ ಮಾಡ್ತೀವಿ, ಫ್ರಸ್ಟ್ರೇಷನ್ ಒಳಗಾಗ್ತೀವಿ, ಡಿಪ್ರೆಷನ್ ಹೋಗ್ತೀವಿ. ₹10 ಹಾಕಿ ₹50 ಗೆಲ್ತೀರಾ, ಇಲ್ಲ ಡಬಲ್ ಗೆಲ್ತಾ ಇರ್ತೀರಾ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇದೊಂಥರ ಅಡಿಕ್ಷನ್ ಅಂತ ಹೇಳ್ಬೋದು ಅಷ್ಟೇ. ಸರ್, ನೀವು ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ ಅದರಲ್ಲಿ ಬೆಟ್ಟಿಂಗ್ ಆಪ್ಸ್ ಎಲ್ಲ ಬರ್ತದೆ, ಅದೆಷ್ಟು ಜನ ಪ್ರಮೋಟ್ ಮಾಡ್ತಾರೆ, ಇದು ಮಾಡೋದು ಸರಿಯಾ ತಪ್ಪಾ? ತಪ್ಪು. ಯಾಕೆ ಅಂತ ಅನಿಸ್ತು? ಯಾಕಂದ್ರೆ ಸುಮ್ಮನೆ ಅದರಲ್ಲಿ ದುಡ್ಡು ಹಾಕಿ ಕೆಲವರು ಲೈಕ್ ಆಡ್ಲಿಕ್ಕೆ ಅಂತ ದುಡ್ಡು ಹಾಕ್ತಾರೆ. ಸೊ ಅದರಲ್ಲಿ ಆಗುವ ಡಿಸ್ಅಡ್ವಾಂಟೇಜ್ ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ಹಾಕಿ ನಾಳೆ ಲಾಸ್ ಅಲ್ಲಿ ಬಿದ್ದು ಅವರಿಗೆ ಸೂಸೈಡ್ ಮಾಡೋ ತರ ಎಲ್ಲ ಅವರೇ ಅವರ ಜೀವನ ಕಳೆದುಕೊಳ್ತಾರೆ. ಅದರಲ್ಲಿ ತುಂಬಾ ಬೀಳ್ತದೆ. ಈಗ ಅದರಲ್ಲಿ ಅಪ್ಲಿಕೇಶನ್ ಅಂತ ಅಲ್ಲ, ವಿನ್ಸೋ ಅಂತ ಹಾಗೆ ಅಲ್ಲ ಕೆಲವು ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಅಂತ ಅಲ್ಲ. ಈಗ ಕೆಲವರು ಟಿವಿಯಲ್ಲಿ IPL ಎಲ್ಲ ಆಗುವಾಗ ಅದರಲ್ಲೂ ಕೆಲವರು ಹಾಕ್ತಾರೆ ದುಡ್ಡು. ಅದು ವೇಸ್ಟ್ ಆಫ್ ಟೈಮ್ ಅಂತ ಹೇಳೋದು ಅಷ್ಟೇ. ಅದರಲ್ಲಿ ಅವರು ಹಣ ಹಾಕುದಷ್ಟೇ ಅಲ್ಲ, ಅವರು ಹಣ ಹಾಕಿ ನಾಳೆ ಅವರ ಅಪ್ಪ ಅಮ್ಮನನ್ನು ಸಾಕೋದಕ್ಕೆ ಅದಕ್ಕೆ ಸಹ ದುಡ್ಡು ಸಿಗುದಿಲ್ಲ ಅವರಿಗೆ. ಸುಮ್ಮನೆ ಅದು ದುಡ್ಡನ್ನು ಅವರು ಅದಕ್ಕೆ ಹಾಕೋದಕ್ಕಿಂತ ಅವರ ಮನೆಯಲ್ಲಿ ಯಾರಿಗಾದ್ರು ದೊಡ್ಡವರಿಗೆ ಕೊಟ್ಟು ಯೂಸ್ ಆಗೋ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದಂತ. ಈ ತರದ ಆಪ್ಸ್ ಗಳು ಬೇಕಾ? ಬೇಡ. ಯಾವ ರೀತಿ ಪ್ರಭಾವ? ಅದು ಬೀದಿ ಬರಕ್ಕೆ ಬೇಗ ದಾರಿ ಅದು. ಆಮೇಲೆ ಈಗ ಆಕ್ಟರ್ಸ್ ಗಳಾಗಿರ್ಬೋದು, ಅವರಿಗೆ ದುಡ್ಡು ಕೊಡ್ತಾರೆ, ಅವ್ರಿಗೆ ಹಿಂಗ್ ₹1 ಹಾಕಿ ನೀವು ಡೆಪಾಸಿಟ್ ಮಾಡಿ ಆಡಿ 50,000 ಗೆಲ್ಬೋದು 70,000 ಗೆಲ್ಬೋದು ಅಂತ ಹೇಳ್ತಾರೆ. ಬಟ್ ಆ ಆಟ ನಾವು ಸ್ವಂತ ದುಡ್ಡು ಹಾಕಿದಾಗ ಕಳ್ಕೊಂತ ಹೋದಾಗ ನಾವೇನ್ ಮಾಡ್ತೀವಿ, ಫ್ರಸ್ಟ್ರೇಷನ್ ಒಳಗಾಗ್ತೀವಿ, ಡಿಪ್ರೆಷನ್ ಹೋಗ್ತೀವಿ. ಅದು ಏನಾಗತ್ತೆ, ಆಮೇಲೆ ದುಡ್ಡಿಲ್ಲ, ಹಂಗೆ ಡಿಪ್ರೆಷನ್ ಇಂದ ಆಮೇಲೆ ಏನು ಕೆಲಸ ಏನು ತೋರದೆ ಬೀದಿ ಬರ್ತೀವಿ. ಆಮೇಲೆ ಫ್ಯಾಮಿಲಿ ಕಷ್ಟ ಆಗತ್ತೆ. ಆಮೇಲೆ ಆ ಸಾಲ ಅದು ಇದು ಮಾರ್ಕೊಂಡು ಬೀದಿ ಬರಕ್ ಒಂದ್ ಒಳ್ಳೆ ಚಾನ್ಸ್ ಅಂತ. ಈಗ ಯಾರೋ ಹೇಳ್ತಾರೋ ಸುಮ್ಮನೆ ಕೆಲ್ಸ್ಕೊಂಡ್ಬಿಡ್ಬೇಕು, ಜಾಸ್ತಿ ತಲೆ ಹಾಕೋಬಾರ್ದು. ಅದಾದ್ಮೇಲೆ ಈ ದುಡ್ಡು ಬರತ್ತೆ, ಅವರೆಲ್ಲ ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು? ಅವರು ಒಂದು 2 ನಿಮಿಷಕ್ಕೆ ಎಷ್ಟೋ ದುಡ್ಡು ತಗೊಂಡಿರ್ತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ, ಅವ್ರು ಮಾಡ್ತಾರೆ. ನಾವ್ ಯಾಕೆ ಮಾಡಬಾರ್ದು? ಅವ್ರು ಮಾಡ್ಯಾರಲ್ಲ, ಅವ್ರು 2 ಲಕ್ಷ ಗೆದ್ದಿದ್ದಾರೆ, ನಾವ್ ಯಾಕೆ ಮಾಡ್ಬೋದು ಅಂತ ಅನ್ಕೊಂಡು ಹೋದ್ರೆ ಅದು ನಮ್ದು ಮೂರ್ಖತನ. ಅದು ಆ ತರ ತಪ್ಪು ನಾವು ಯಾವತ್ತೂ ಮಾಡಬಾರ್ದು. ಅಂದ್ರೆ ಅದೊಂಥರ ಅಡಿಕ್ಷನ್ ತರ. ಈಗ ಸ್ಟಾರ್ಟಿಂಗ್ ಅಲ್ಲಿ ಅವರೇ ಹಣ ಹಾಕ್ತಾರೆ. ಬೇಕಾದ್ರೆ ನಿಮಗೆ ಒಂದು ₹10 ಹಾಕಿ ₹50 ಗೆಲ್ತೀರಾ, ಇಲ್ಲ ಡಬಲ್ ಗೆಲ್ತಾ ಇರ್ತೀರಾ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇದೊಂಥರ ಅಡಿಕ್ಷನ್ ಅಂತ ಹೇಳ್ಬೋದು ಅಷ್ಟೇ. ಈಗ ಅವ್ರು ಹೇಳ್ತಾರೆ ಅಂದ್ರೆ ನಮಗೆ ಗೊತ್ತಿರುದಿಲ್ಲಲ್ಲ, ನಮ್ಗೊಂದು ₹10 ಎಕ್ಸ್ಟ್ರಾ ಸಿಕ್ಕರೆ ನಮಗೆ ಆಸೆ ಆಗುತ್ತೆ ಇನ್ನೊಂದ್ಸತಿ ಆಡ್ಬೇಕು ಅಂದ್ರೆ, ಇಲ್ಲ ಇನ್ನೊಂದ್ ಟೈಮ್ ಹಣ ಮಾಡ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಇದೆಲ್ಲ ಅಡಿಕ್ಷನ್, ಇದನ್ನ ಮಾಡಬಾರ್ದು ಅಂತ ಹೇಳ್ತೇವೆ ಅಷ್ಟೇ.